ಎತ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ಅಯ್ಯಯ್ಯೋ 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 ಅಯ್ಯಯ್ಯೋ. 1000 ರೂಪಾಯಿ ನೀಡಲೇಬೇಕು. ಪ್ರತಿ ಎಕರೆಗೆ ರೈತರಿಗೆ 20,000 ರೂಪಾಯಿ ನೀಡಲೇಬೇಕು. ಧಿಕ್ಕಾರ. ಗೋವಿಂದ ಕಾರಜೋಳರಿಗೆ ಹೇಳಿ ಧಿಕ್ಕಾರ. ರೈತರಿಗೆ ಪ್ರತಿ ಎಕರೆಗೆ 20,000 ರೂಪಾಯಿ ನೀಡಲೇಬೇಕು. ಉಸ್ತುವಾರಿ ಸಚಿವರನ್ನ ಕೈ ಬಿಡಲೇಬೇಕು. ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ಕನ್ನಡ. ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ನಾವು ಇವತ್ತೇನದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಪ್ರಮುಖವಾದಂಥ 2 ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸ್ತಕ್ಕಂಥ ಬೇಡಿಕೆಗಳೇನೆಂದರೆ, ಇವತ್ತೇನು ರಾಜ್ಯದಲ್ಲಿ ಸಂಪೂರ್ಣವಾಗಿ ಅತಿವೃಷ್ಟಿ ಮಳೆಯಾಗಿ ಇವತ್ತು ರೈತರು ಇವತ್ತು ಬೆಳೆದಂಥ ಬೆಳೆಗಳನ್ನು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಹಾಗಾಗಿ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ನದಿಗಳು ಹರಿತಾವೆ. ಆ ನದಿಗಳನ್ನು ಇವತ್ತು ಸಂಪೂರ್ಣವಾಗಿ ಅಕ್ಕಪಕ್ಕ ಇವತ್ತು ಕೃಷ್ಣಾ ನದಿ, ಭೀಮಾ ನದಿ, ಕಾಗಿಣಿ ನದಿ, ಇನ್ನಿತರ ನದಿಗಳೇನದ ಇವತ್ತು ಸುತ್ತಮುತ್ತಲಿನ 100 ಗ್ರಾಮಗಳನ್ನು ನೀರನ್ನು ಅವರಿಸ್ಕೊಂಡು ಅಲ್ಲಿರ್ತಕ್ಕಂಥ ಇವತ್ತು ನಾಗರಿಕರು ಆ ಮನೆಯನ್ನೇ ಲಕ್ಷಾಂತರ ರೂಪಾಯಿ ಆಸ್ತಿ ಬಿಟ್ಟು ಮನೆಯನ್ನು ಬಿಟ್ಟು ಇವತ್ತೇನದ ಬೀದಿಗೆ ಪಾಲಾಗಿದ್ದಾರೆ. ಹಾಗಾಗಿ ಜಿಲ್ಲೆಗೆ ಏನು ಉಸ್ತುವಾರಿ ಸಚಿವರನ್ನ ಗೋವಿಂದ ಕಾರಜೋಳ ನೇಮಕ ಮಾಡಿದ್ದೀರಿ, ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಎಲ್ಲಿದ್ದಾರ? ಕಲಬುರಗಿ ಜಿಲ್ಲೆ ಉಸ್ತುವಾರಿ ಅವರಾಗಿ ಉಪಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಓಡಾಡ್ತಾರಂದ್ರೆ ಇಲ್ಲಿನ ಉಸ್ತುವಾರಿ ಮಾಡಿ ಅವ್ರಿಗೆ ಏನು ಸ್ವಾರ್ಥಕ? ದಯಮಾಡಿ ಇಂಥ ಸಚಿವರನ್ನು ನಮಗೆ ಬೇಡ. ಮಾನ್ಯ ಮುಖ್ಯಮಂತ್ರಿಗಳೇ, ಸ್ಥಳೀಯರನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು. ಗೋವಿಂದ ಕಾರಜೋಳ ಅವರನ್ನು ಇವತ್ತು ಇಲ್ಲಿಂದ ಬದಲಾಯಿಸಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಮುಕ್ಕಾಂ ಹೂಡಿ ಇಲ್ಲಿನ ಪರಿಸ್ಥಿತಿ, ಇಲ್ಲಿನ ನಾಗರಿಕರ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ಯಾಕಂದ್ರೆ ಉಸ್ತುವಾರಿ ಸಚಿವರು ಇವತ್ತು ಕೋವಿಡ್ ಅಂತ ಹೇಳಿದ್ರು, ಆದರೆ ರೆಸ್ಟ್ ಮಾಡ್ಬೋದಾಗಿತ್ತು, ಉಪಚುನಾವಣೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭ ಅಲ್ಲ. ಹಾಗಾಗಿ ಇವತ್ತು ಮೇಲ್ನೋಟಕ್ಕೆ ಕಾಣ್ತದ ಅವರಿಗೆ ಕಲಬುರಗಿ ಜಿಲ್ಲೆ ಏನದ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೆ ಉಸ್ತುವಾರಿ ಸಚಿವನ ಬದಲಿಸಬೇಕು. ಅದೇ ರೀತಿ ಏನು ಇವತ್ತು ರೈತರು ಇವತ್ತು ತೊಗರಿ ಆಗಲಿ, ಹತ್ತಿ ಆಗಲಿ, ಹೆಸರಾಗಲಿ, ಕಬ್ಬಾಗಲಿ ಏನು ಹಾಳಾಗಿದ್ದಾವೆ, ರೈತರಿಗೆ ಏನದ ಪ್ರತಿ ಎಕರೆಗೆ ಇವತ್ತೊಂದು 20,000 ರೂಪಾಯಿನ ಪರಿಹಾರ ಧನವನ್ನು ಇವತ್ತು ರೈತರಿಗೆ ಸರ್ಕಾರ ಶೀಘ್ರ ಬಿಡುಗಡೆ ಮಾಡಬೇಕಂತೇಳಿ ನಾವು ಇವತ್ತು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ.